ಮೀಸಲಾತಿ ಪಟ್ಟು ಪ್ರತಿಭಟನೆಯ ಕಿಚ್ಚು ಹಚ್ಚಿದೆ. ಸುವರ್ಣಸೌಧ ಬೆಳಗಾವಿಯಲ್ಲಿ ಪ್ರತಿಭಟನಾ ನಿರತರನ್ನ ನಿಯಂತ್ರಿಸೋದಕ್ಕೆ ಲಾಠಿ ಚಾರ್ಜ್ ಮಾಡಲಾಯಿತು. ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸೋದಕ್ಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಹಲವರಿಗೆ ಗಾಯಗಳೂ ಆಗಿದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಸದ್ಯದಲ್ಲಿ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಭವನ ಕಳೆದ 1.5 ಗಂಟೆಯಿಂದ ಏನು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಸುವರ್ಣಸೌಧ ಮುಂಭಾಗದಲ್ಲಿರತಕ್ಕಂಥ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅಕ್ಷರಶಃ ರಣಾಂಗಣವಾಗಿತ್ತು. ಈಗ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಲ್ಲಿ ಪೊಲೀಸರು ಕೂಡ ಒಂದು ಹಂತದ ಯಶಸ್ಸನ್ನ ಕಂಡಿರುವಂತದ್ದು. ಯಾಕಂತಂದ್ರೆ 15,000ಕ್ಕೂ ಅಧಿಕ ಜನರು ಪಂಚಮಸಾಲಿ ಕಾರ್ಯಕರ್ತರು ಏಕಾಏಕಿ ನುಗ್ಗಿರುವ ಕಾರಣಕ್ಕೆ ಅವರನ್ನ ನಿಯಂತ್ರಣ ಮಾಡೋಕೆ ಪೊಲೀಸರು ಕೂಡ ಸಾಧ್ಯ ಆಗಲಿಲ್ಲ. ಪರಿಣಾಮ ಲಾಠಿ ಚಾರ್ಜ್ ಅನ್ನ ಮಾಡ್ಬೇಕಂತ ಅನಿವಾರ್ಯತೆ ಪೊಲೀಸರಿಗೆ ಸೃಷ್ಟಿ ಆಯ್ತು. ಯಾವಾಗ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ ಅವಾಗ ಪಂಚಮಸಾಲಿ ನಾಯಕರು ಕೂಡ ಕಲ್ಲು ತೂರಾಟವನ್ನ ಮಾಡೋಕೆ ಆರಂಭ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸುಮಾರು 10ಕ್ಕೂ ಅಧಿಕ ಜನರಿಗೆ ಕೂಡ ಗಾಯಗಳಾಗಿರುವಂತದ್ದು. ಅವ್ರನ್ನೆಲ್ಲ ಕೂಡ ಈಗ ಆಸ್ಪತ್ರೆಗೆ ಸಾಗಿಸುವ ಕೆಲಸವನ್ನ ಮಾಡಲಾಗಿದೆ. ಅದ್ರ ಜೊತೆಗೆ ಪೊಲೀಸ್ ವೆಹಿಕಲ್ ಕೂಡ ಹಾಗೂ ಪೊಲೀಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.